ಬಂದು ಶುಕ್ರವಾರದ್ದು. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ತಿಂಡಿನೆಲ್ಲ ಮಾಡಿ ಮುಗಿಸಿ ಅದನ್ನೆಲ್ಲ ಆದಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಅದಾದ ನಂತರ ನಾನು ನನ್ನ ದಿನಚರಿಯ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಾನಿಲ್ಲಿ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ಲೆಮನ್ ಚಿತ್ರಾನ್ನ. ಮೊದಲಿಗೆ ನಾನಿಲ್ಲಿ ಮಕ್ಕಳೆಲ್ಲ ಹೋದ್ಮೇಲೆ ಮನೇನ ಎಲ್ಲ ಗೂಡಿಸಿ ಒರೆಸಿ ರೆಡಿ ಮಾಡಿಕೊಂಡೆ. ಅದಾದ ನಂತರ ನಾನಿಲ್ಲಿ ಸ್ನಾನನ ಮುಗಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನಮಗೆ ಹೆಂಗಸ್ರುಗಳಿಗೆ ಒಂದಾದ್ಮೇಲೆ ಒಂದು ಕೆಲಸಗಳು ಕಾಯ್ತಾನೆ ಇರ್ತವೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಕೆಲಸಗಳೇ ಹೆಚ್ಚು ಅಂತಲೇ ಹೇಳ್ಬೋದು. ನಮ್ಗಳಿಗೆ ಯಾವುದೇ ರೀತಿಯಾದಂಥ ರೆಸ್ಟು ಅನ್ನೋದು ಸಿಗೋದಿಲ್ಲ. ಪ್ರತಿ ಸಮಯದಲ್ಲೂ ನಾವು ಕೆಲಸಗಳನ್ನ ಮಾಡಿಕೊಂಡು ಕಾಲನ ಕಳಿಬೇಕಾಗತ್ತೆ. ನಾನು ಈ ಕೆಲಸನೆಲ್ಲ ಮುಗಿಸಿ ಕ್ಲೀನಿಂಗ್ ಕೆಲಸ ಪೂಜೆಗೆ ತಯಾರಿ ಮಾಡಿಕೊಂಡು ಪೂಜೆನ ಮಾಡಿದೆ. ಮೊದಲಿಗೆ ಒಳಗಡೆ ದೇವ್ರ ಮನೆ ಪೂಜೆನ ಮುಗಿಸ್ಕೊಂಡು ಅದಾದ ನಂತರ ನಾನಿಲ್ಲಿ ತುಳಸಿ ಪೂಜೆನ ಮಾಡ್ತಾಯಿದ್ದೀನಿ. ಹೊಸ್ಲು ಪೂಜೆನ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ತುಳಸಿ ಪೂಜೆನೂ ಮಾಡಿ ಅದಾದಮೇಲೆ ಮತ್ತೆ ದೇವ್ರ ಮನೆಗೆ ಬಂದು ಅಲ್ಲೂ ಸಹ ಪೂಜೆನ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ಮುಂಚೆ ನಾವಿಲ್ಲಿ ಹಣೆಗೆ ಅರಿಶಿನ ಕುಂಕುಮನ ಹಚ್ಕೊಂಡು ಪೂಜೆ ಮಾಡಬೇಕು. ಜೊತೆಗೆ ದೇವರ ಶ್ಲೋಕಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಹಾಗೆ ಒಳ್ಳೆಯದು ಕೂಡ. ಹಾಗಾಗಿ ಪೂಜೆ ಮಾಡೋವಾಗ ಯಾವ ದೇವರಿಗೆ ಪೂಜೆ ಮಾಡ್ತಿರ್ತೀವೋ ಆಯಾ ದೇವ್ರುಗಳದ್ದು ಶ್ಲೋಕಗಳು ಹೇಳ್ಕೊಂಡು ಮಾಡಿದ್ರೆ ಭಾಳನೇ ಒಳ್ಳೆಯದು. ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಒಂದು 5 ನಿಮಿಷನೂ ಕೂರಲಿಲ್ಲ. ಆಗಲೇ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕಾಗಿ ಬಂತು. ನಾನಿಲ್ಲಿ ಹೆಸರು ಕಾಳನ್ನ ನೆನೆಸಿದ್ದೆ. ಇದನ್ನು ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ತರಕಾರಿ ಸಾಂಬಾರಿಗೂ ಕೂಡ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿ ಸಾಂಬಾರಿಗೆ ಮೊದಲಿಗೆ ಬೇಳೆ, ಟೊಮೊಟೊ, ತರಕಾರಿಗಳು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಒಂದು ವಿಜಲ್ ಬರ್ಸ್ಕೊಂಡಿದ್ದೀನಿ. ಅದಕ್ಕೆ ಸಾಂಬಾರು ಪುಡಿನ ಹಾಕ್ಕೊಂಡು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ. ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ ಇದಿಷ್ಟನ್ನು ರುಬ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಸೊಪ್ಪು ಕೂಡ ಬೆಂದು ಆಗಿದೆ, ಅದನ್ನು ಕೂಡ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಸೊಪ್ಪಿನ ಹಸಿರುಕಾಳು ಹಾಗೆ ಕಿರಿಕಿರೆ ಸೊಪ್ಪನ್ನ ಬೇಯಿಸಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಇದನ್ನು ಮತ್ತೆ ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಕುದಿ ಬರೆಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ನಾನು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ಸೊಪ್ಪು ತರಕಾರಿಗಳನ್ನ ತಿನ್ನೋದು ಭಾಳನೇ ಒಳ್ಳೆಯದು. ಅದರಲ್ಲಿ ಹೆಸ್ರು ಕಾಳು, ಹಸಿರು ಬೇಳೆ ಇದನ್ನೆಲ್ಲ ತಿನ್ನೋದ್ರಿಂದ ಭಾಳನೇ ಹೆಲ್ತ್ಗೆ ತಂಪು, ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀರು ಸೋರಿಸಿ ಇಟ್ಕೊಂಡಿರುವಂಥ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಪನ್ನ ಮೊದಲೇ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ, ಹಾಗಾಗಿ ಉಪ್ಪನ್ನೇನು ಹಾಕೋಕ್ಕೆ ಹೋಗಲಿಲ್ಲ ಪಲ್ಯಕ್ಕೆ. ನೋಡಿ, ಮುದ್ದೆ ಹಾಗೆ ತರಕಾರಿ ಸಾಂಬಾರು ಜೊತೆಗೊಂದು ಹಸಿರು ಕಾಳು ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ನಾನು ಬೇಳೆ ಸಾರನ್ನ ಮಾಡ್ತೀನಿ, ತರಕಾರಿ ಬೇಳೆ ಸಾಂಬಾರು.
ಇದು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ನಾನೇ ಓನಾಗಿ ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ದೆ. ನಮ್ಮ ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಅವಳು ನಾನು ಸೇರಿಕೊಂಡು ಈ ಡೆಕೋರೇಟ್ನ ಮಾಡಿದ್ವಿ, ಬರ್ಡೇ ಡೆಕೋರೇಷನ್ನು. ಅದನ್ನು ಅವತ್ತು ಶೇರ್ ಮಾಡಿರಲಿಲ್ಲ ನಿಮ್ಮ ಜೊತೆ, ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.